ಈ ವ್ಯಕ್ತಿ ಸಾವಿನ ಅಂಚಿನಲ್ಲಿದ್ದನು. ಆದರೆ ಅವನ ದೊಡ್ಡ ಚಿಂತೆ ಅವನ ನಾಯಿಯ ಬಗ್ಗೆ ಆಗಿತ್ತು. ಜಗತ್ತು ನಾಶವಾಗುತ್ತೇ ಇದ್ದರೂ ಹೇಗಾದರೂ ಮಾಡಿ ತನ್ನ ನಾಯಿಯನ್ನು ಉಳಿಸಬೇಕೆಂದು ಅವರು ಬಯಸಿದ್ದನು. ಇದಕ್ಕಾಗಿ ಅವನು ಒಂದು ರೋಬೋಟನ್ನು ತಯಾರಿಸಿದರು. ಅದರಲ್ಲಿ ನಾಯಿಯ ಆರೈಕೆಗೆ ಬೇಕಾದ ಎಲ್ಲಾ ಮಾಹಿತಿಯನ್ನು ಅಳವಡಿಸಿದನು ಮತ್ತು ತಾನು ಹೋದ ಮೇಲೆ ನಾಯಿಯನ್ನು ರಕ್ಷಿಸುವುದೇ ಅದರ ಮೊದಲ ಕೆಲಸ ಎಂದು ಆದೇಶಿಸಿದರು. ಕೊನೆಯದಾಗಿ ರೋಗಿಗೆ ಕಣ್ಣುಗಳನ್ನು ಅಳವಡಿಸಬೇಕಿತ್ತು. ತನ್ನ ಬಳಿಯಿದ್ದ ಕ್ಯಾಮರಾಗಳನ್ನು ತೆಗೆದು ರೋಡ್ಗೆ ಹಾಕಿದರು. ಇದರಿಂದಾಗಿ ನಾಯಿ ಈಗ ಒಂದು ಕಣ್ಣಿನಿಂದ ನೋಡುವಂತಾಯಿತು. ಸುಡುವ ಬಿಸಿಲಿನಿಂದ ಪಾರಾಗಲು ಫಿಂಚ್ ಸಂಡಿಗೆ ಕಡೆಗೆ ಪ್ರಯಾಣ ಬೆಳೆಸಿದರು. ಆದರೆ ಸ್ವಲ್ಪ ದೂರದಲ್ಲಿ ಒಂದು ಭೀಕರ ಚಂಡಮಾರುತ ಎದುರಾಯಿತು. ಫಿಂಚ್ ವೇಗವಾಗಿ ವಾಹನವನ್ನು ಚಲಾಯಿಸಿದರು. ಆದರೆ ಚಂಡಮಾರುತದ ವೇಗ ಹೆಚ್ಚಿತು. ವಾಹನವನ್ನು ಉಳಿಸಿಕೊಳ್ಳಲು ಅವನು ಉಕ್ಕಿನ ತಂತಿಗಳಿಂದ ಅದನ್ನು ನೆಲಕ್ಕೆ ಬಿಗಿಯಲು ಪ್ರಯತ್ನಿಸಿದರು. ಚಂಡಮಾರುತಕ್ಕೆ ವಾಹನ ಜೋರಾಗಿ ಅಲಗಾಡತೊಡಗಿದ್ದು ತಂತಿಗಳು ಒಂದೊಂದಾಗಿ ಕತ್ತರಿಸಿದವು. ಆದರೆ ಕೊನೆಯ ಒಂದು ತಂತಿ ಎಲ್ಲರ ಪ್ರಾಣ ಉಳಿಸಿದ್ದು ಚಂಡಮಾರುತ ಮುಗಿದ ಮೇಲೆ ರೂಸ್ಗೆ ಒಂದು ಎಕ್ಸೈಟ್ ಸಿಕ್ಕಿತು. ಆದರೆ ಮುಂದಿನ ಸವಾಲು ಬೇರೆಯಿತ್ತು. ಫಿಂಚ್ ಬಳಿ ಜಾಗ ಇಲ್ಲದಿದ್ದಾಗ ರೂಸ್ ತನ್ನ ಶಕ್ತಿಯನ್ನು ಬಳಸಿ ಗಾಡಿಯನ್ನು ಎತ್ತಿ ಟೈರ್ ಬದಲಾಯಿಸಲು ಸಹಾಯ ಮಾಡುತ್ತದೆ. ತಮಾಷೆಯಾಗಿ ಇದು ಭಾರವಾಗಿದೆಯೇ ಎಂದು ಫಿಂಚ್ನನ್ನು ಕೇಳುತ್ತಾನೆ. ಅವರ ಪ್ರಯಾಣ ಮತ್ತೆ ಮುಂದುವರಿಯುತ್ತದೆ. ಆದರೆ ಫಿಂಚ್ನ ಆರೋಗ್ಯ ಹದಗೆಡುತ್ತದೆ. ಅವರು ವಿಶ್ರಾಂತಿಗಾಗಿ ನಿಲ್ಲುತ್ತಾರೆ. ಈ ಸಮಯದಲ್ಲಿ ಜೆಫ್ ಡ್ರೈವರ್ ಸೀಟ್ನಲ್ಲಿ ಕುಳಿತು ಫಿಂಚ್ನಂತೆ ನಟಿಸುತ್ತಾನೆ.